ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಇದು ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಕಟಿಂಗ್ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿದೆ, ಹೋಗಿ ಫಸ್ಟ್ ಅದನ್ನ ನೋಡ್ಕೊ ಬನ್ನಿ. ಅವಾಗ ಎಲ್ಲ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪೀಸು ಮತ್ತೆ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಟ್ಕೋಬೇಕು ಪೀಸು ಮತ್ತೆ ಲೈನಿಂಗ್ ಎರಡನ್ನು. ಇವಾಗ ಇದು ಸ್ಟ್ರೈಟ್ ಬರುತ್ತೆ. ಈಗ ಪೀಸು ಇದು ಮೇಲ್ಗಡೆ ಇದು ರೈಟ್ ಡೈರೆಕ್ಷನ್ ಮತ್ತೆ ಲೈನಿಂಗು ಸೇಮ್ ರೈಟ್ ಡೈರೆಕ್ಷನ್ ಅಲ್ಲೇ ಅದು ಆಪೋಸಿಟ್ ಇಟ್ಕೋಬೇಕು. ಇದು ಲೈನಿಂಗು ರೈಟ್ ಡೈರೆಕ್ಷನ್, ಈ ತರ ಆಪೋಸಿಟ್ ಇಟ್ಕೋಬೇಕು. ಇವಾಗ ಅಟ್ಯಾಚ್ ಮಾಡ್ಬೇಕು. ಇಲ್ಲಿಗೆ ಒಂದು ಸ್ಟಿಚ್ ಹಾಕೋಬೇಕು. ಆ ಬಾರ್ಡರ್ ಇದೆಯಲ್ಲ ಅದು ತುದಿಲಿ ಅಲ್ಲಿಗೊಂದು ಸ್ಟಿಚ್ ಹಾಕೋಬೇಕು. ಮತ್ತೆ ಇಲ್ಲಿ ಡೀಪ್ ಬರುತ್ತಲ್ಲ ಅಲ್ಲಿನೂ ಹಂಗೇನೆ ಅಟ್ಯಾಚ್ ಮಾಡ್ಕೊಂಡು ಡೀಪ್ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತೆಗೆದು ಬಿಡ್ಬೇಕು. ಎಕ್ಸ್ಟ್ರಾ ಪೀಸಸ್ ಎಲ್ಲ ಇರುತ್ತಲ್ಲ ಡೀಪ್ ಅಲ್ಲಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ತೆಗೆದ್ಬಿಟ್ಟು ಅದು ಪಲ್ಟೈಸ್ಕೋಬೇಕು. ಪಲ್ಟೈಸ್ಕೊಂಡು ಅದ್ರ ಮೇಲೆ ಕಿನ್ನಾರಿ ಹಾಕೋಬೇಕು. ಡೀಪು ಮತ್ತೆ ಈಗ ಸ್ಟಿಚ್ ಮಾಡ್ತಾ ಇದೀನಲ್ಲ ಅಲ್ಲಿಗೆ ಕಿನ್ನಾರಿ ಹಾಕೋಬೇಕು. ಮೇಲ್ಗಡೆಯಿಂದ ಕ್ಲಾತ್ ಇದೆಯಲ್ಲ ಬಟ್ಟೆ ಅದು ಪೀಸು ಸೀರೆ ಪೀಸು ಅದ್ರ ಮೇಲೆ ಕಿನ್ನಾರಿ ಹಾಕೋಬಿಡ್ಬೇಕು ನೀಟಾಗಿ ಎಲ್ಲಾನು. ಅದಾದ್ಮೇಲೆ ಸೈಡಸ್ ಎಲ್ಲ ಕಟ್ ಮಾಡ್ಕೋಬೇಕು. ಅದು ವಿಡಿಯೋ ಬರೋದಕ್ಕೆ ಮುಂಚೆನೆ ಇಲ್ಲೇ ಯಾಕೆ ಹೇಳ್ಬಿಡ್ತಾ ಇದ್ದೀನಿ ಅಂದ್ರೆ ಸುಮ್ನೆ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಕೊರ್ದಂಗ್ ಆಗುತ್ತೆ. ಅದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಿಮ್ಗೆ ಸುಮ್ನೆ ಕೂಲ್ ಆಗಿ ಒಂದು ಮ್ಯೂಸಿಕ್ ಹಾಕ್ಬಿಡ್ತೀನಿ. ಆ ತರ ನೋಡ್ಕೊ ಬನ್ನಿ. ಅದು ಕಟಿಂಗ್ ಸೈಡಸ್ ವೇಸ್ಟ್ ಪೀಸ್ ಎಲ್ಲ ತೆಗಿಯೋವರೆಗೂ ಮ್ಯೂಸಿಕ್ ಅಲ್ಲೇ ನೋಡ್ಕೊ ಬನ್ನಿ. ಹಾಗೆ ಇದನ್ನ ತಗೊಳ್ಳಿ, ಸ್ಟಿಚಿಂಗ್ ಮೈಂಡ್ ತಗೊಳ್ಳಿ.
ಇವಾಗ 2 ಪೀಸು ರೆಡಿ ಆಗಿದೆ. 2 ಪೀಸು ರೆಡಿ ಆಯ್ತು. ಇವಾಗ ಇದು ಸುಮ್ನೆ ಹಾಗೆ ಪ್ಲೇನ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಲೇಸ್ ಹಾಕ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿ ಒಂದು ನೋಡಿ ಈ ತರದ್ದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಡೀಸೆಂಟ್ ಆಗಿದೆ. ಫ್ರಂಟು ಬ್ಯಾಕು 2 ಸೈಡ್ಗೂ ಈ ಲೇಸ್ ಅಟ್ಯಾಚ್ ಮಾಡ್ಕೊಬಿಡೋಣ. ಲೇಸ್ ಹಾಕಾಯ್ತು. ನೆಕ್ಸ್ಟ್ ಇದಕ್ಕೆ ಡಾಟ್ಸ್ ಹಿಡಿಬೇಕು. ಈಗ ಫ್ರಂಟ್ ಮತ್ತೆ ಬ್ಯಾಕ್ 2 ಸೈಡು ಡಾಟ್ಸ್ ಹಿಡಿಬೇಕು. ಅದು ಹೇಗಂದ್ರೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಒಂದ್ಸಲ ಈ ತರ ಫೋಲ್ಡ್ ಮಾಡ್ಕೊಳ್ಳೋದು, ಮತ್ತೆ ಅದಕ್ಕೆ ಇನ್ನ ಒಂದು ಫೋಲ್ಡ್ ಮಾಡ್ಕೊಳ್ಳೋದು. ಕರೆಕ್ಟ್ ಆಗಿ ಈಗ ಸೆಂಟ್ರಿಗೆ ಹಿಡ್ಕೊಂಡು ಈ ತರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು, ಅದು ತುದಿ ಇದೆಯಲ್ಲ, ಸೆಂಟ್ರಲ್ ಇದೆಯಲ್ಲ, ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳೋದು. ಅದು ಕರೆಕ್ಟ್ ಆಗಿ ನಮ್ಗೆ ಸೆಂಟ್ರಿಗೆ ಕೂರುತ್ತೆ ಡಾಟ್ಸು. ಅದನ್ನ ಒಂದು 5 ಇಂಚಷ್ಟು ಇಟ್ಕೊಳ್ಳೋದು. 5 ಇಂಚು ಲೆಂತ್ ಕೊಟ್ಕೊಳ್ಳೋದು ಅದಕ್ಕೆ. ಮತ್ತೆ ಈ ಶೋಲ್ಡರ್ ಬರುತ್ತಲ್ಲ, ಈ ಪಟ್ಟಿ ಬರುತ್ತಲ್ಲ, ಅದು ಹಿಂಗ್ ಸೆಂಟ್ರಲ್ಲಿ ಇಟ್ಕೋಬೇಕು. ಈ ತರ ಸೆಂಟ್ರಲ್ಲಿ ಈ ತರ ಫೋಲ್ಡ್ ಮಾಡಿ ಹಿಂಗ್ ಇಟ್ಕೊಂಡ್ರೆ ಸ್ಟ್ರೈಟ್ ಬರುತ್ತೆ. ಅಲ್ಲಿಗೆ ಒಂದು 1/2 ಇಂಚ್ ಅಷ್ಟರಲ್ಲಿ ಹಂಗೆ ಕ್ರಾಸ್ ಅಲ್ಲಿ ಸ್ಟಿಚ್ ಬರಬೇಕು 5 ಇಂಚ್ವರೆಗೂ. ಇವಾಗ ಡಾಟ್ಸ್ ಹಿಡ್ದಾಯ್ತು. 2 ಪೀಸ್ಗೂ ಡಾಟ್ಸ್ ಎಲ್ಲ ಹಿಡ್ದಾಯ್ತು. ನೆಕ್ಸ್ಟ್ ಇದಕ್ಕೆ ಬ್ಯಾಕ್ ಸೈಡ್ ಹುಕ್ಸ್ ಇಡ್ಬೇಕು. ಈಗ ಬ್ಯಾಕ್ ಸೈಡ್ ಹುಕ್ಸ್ಗೆ ಈಗ ಈ ತರ ಸೆಂಟ್ರ್ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಆ ಡೀಪ್ ಬರುತ್ತಲ್ಲ, ಅದು ಸೆಂಟ್ರಿಗೆ ಈ ತರ ಕಟ್ ಮಾಡ್ಕೊಬಿಡ್ಬೇಕು. ಇದು ಹುಕ್ಸ್ ಮತ್ತೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಹಾಕ್ಬೇಕಲ್ಲ, ಅದಕ್ಕೆ ಹಿಂಗೆ ಸೆಂಟ್ರಿಗೆ ಒಂದು ಕಟ್ ಮಾಡ್ಕೊಂಡು, ಅದಕ್ಕೆ ಹುಕ್ಸ್ ಪಟ್ಟಿ ಮತ್ತೆ ಇದು ಸಿಂಗಲ್ ಪಟ್ಟಿ ಮತ್ತೆ ಹುಕ್ಸ್ ಪಟ್ಟಿ ಹಾಕ್ಬೇಕು.
ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡ್ಬೇಕು ಇವಾಗ. ಆ ಕಡೆ ಈ ಕಡೆ ತುದಿಯಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಕೊಟ್ಕೊಳ್ಳೋದು. ಡಬಲ್ ಪಟ್ಟಿ ಅಂದ್ರೆ ಈಗ ತಿಳ್ಕೊಳ್ಳಿ, ಡಬಲ್ ಪಟ್ಟಿ ಅಂದ್ರೆ ಉಕ್ಸ್ ಒಂದ್ ದಾರ ಬರುತ್ತಲ್ಲ ಅದು. ಸಿಂಗಲ್ ಪಟ್ಟಿ ಅಂದ್ರೆ ಉಕ್ಸ್ ಕೂರಿಸ್ತೀವಲ್ಲ ಅದು. ಸಿಂಗಲ್ ಪಟ್ಟಿನ ನಾವು ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೋಬಹುದು, ಲೈನಿಂಗ್ ಅಲ್ಲೇ ಹಾಕೋಬಹುದು. ಮತ್ತೆ ಇದು ಡಬಲ್ ಪಟ್ಟಿಗೆ ಲೈನಿಂಗು ಮತ್ತೆ ಈ ಪೀಸು ಸೀರೆ ಪೀಸ್ ಎರಡೂನು ಅಟ್ಯಾಚ್ ಮಾಡ್ಕೊಂಡು ಕೊಡ್ಬೇಕು. ಈ ತರ ಇದು ಡಬಲ್ ಪಟ್ಟಿ. ಇದು ಲೈನಿಂಗು ಮತ್ತೆ ಪೀಸು ಎರಡೂನು ಕೊಡ್ತಾ ಇದ್ದೀನಿ. ಇದು ಡಬಲ್ ಪಟ್ಟಿ. ಮತ್ತೆ ಆ ಕಡೆ ಸೈಡ್ ಅಲ್ಲಿ ಮಿಕ್ಕಿರುತ್ತಲ್ಲ ಅದು ಸಿಂಗಲ್ ಪಟ್ಟಿಗೆ ಸಾಕಾಗುತ್ತೆ. ಇಷ್ಟಿಷ್ಟ ಆದ್ರೆ ಸಾಕು, ಕೊಟ್ಕೋಬಹುದು. ರೆಡಿ ಆಯ್ತು ಡಬಲ್ ಪಟ್ಟಿ ಮತ್ತೆ ಸಿಂಗಲ್ ಪಟ್ಟಿ. ಈ ತರ ಅಟ್ಯಾಚ್ ಮಾಡ್ಕೊಂಡು ವೇಸ್ಟೇಜ್ ಎಲ್ಲ ತೆಗೆದ್ಬಿಟ್ಟು ಹಿಂಗ್ ರೆಡಿ ಮಾಡ್ಕೊಂಡು, ಇದು ಈ ಕಡೆ ಇದು ಸಿಂಗಲ್ ಪಟ್ಟಿ ಕೊಡ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಈ ಬ್ಲೌಸ್ ಇದೆಯಲ್ಲ, ಪೀಸ್ ಇದೆಯಲ್ಲ, ಅದ್ರ ಮೇಲಿಂದ ಬರ್ಬೇಕು. ಈ ತರ ತುದಿಲ್ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಸೈಡ್ ಇಂದ ಇಟ್ಕೊಂಡು ಈ ತರ ಒಂದ್ ಸ್ಟಿಚ್ ಹಾಕೊಂಡು ಪೈಪಿಂಗ್ ಕೊಡ್ಬೇಕು ಅಂದಿದ್ರೆ ಇದನ್ನ ಹೀಗೆ ಬಿಟ್ಬಿಡ್ಬೋದಿತ್ತು. ಬಟ್ ಇದು ಲಾಕ್ ಮಾಡಿದ್ದೀನಲ್ಲ, ಇದನ್ನು ಹಂಗೇನೆ ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ತರ ತೆಗೆದ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಕಿನ್ನರಿ ಹಾಕ್ಬೇಕು. ಕಿನ್ನರಿ ಹಾಕ್ಬಿಟ್ಟು ಇದು ವಿಡಿಯೋ ಆಗಿರ್ಲಿಲ್ಲ ಗೈಸ್. ಈ ತರ ಮತ್ತೆ ಒಂದು ಫೋಲ್ಡ್ ಮಾಡ್ಕೊಬಿಟ್ಟು ಈ ತರ ಸ್ಟಿಚ್ ಹಾಕೋಬೇಕು. ಒಂದ್ಸಲ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಫೋಲ್ಡ್ ಮಾಡ್ಕೊಂಡು ಅದು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇನೆ, ಸಿಂಪಲ್. ಮತ್ತೆ ಇದು ಡಬಲ್ ಪಟ್ಟಿ. ಇದು ನೋಡ್ತಾ ಇರ್ಬೋದು, ಅದು ಮೇಲೆಯಿಂದ ಬಂದಿತ್ತು ಸಿಂಗಲ್ ಪಟ್ಟಿ. ಇದು ಕೆಳಗಡೆ, ಇದು ಮೇಲ್ಗಡೆ ಪೀಸ್ ಬಂದಿದೆ. ಕೆಳಗಡೆಯಿಂದ ನಾವು ಇಟ್ಟು ಸ್ಟಿಚ್ ಹಾಕ್ಬೇಕು ಈ ತರ ಕೆಳಗಡೆಯಿಂದ. ಮತ್ತೆ ಅಲ್ಲಿ ಲಾಕ್ ಮಾಡ್ಕೊಬಿಡ್ಬೇಕು, ತುದಿಲಿ ಹಿಂಗೆ ಲಾಕ್ ಮಾಡ್ಕೊಬಿಡ್ಬೇಕು. ಅದನ್ನ ತೆಗ್ದ್ಬಿಟ್ಟು ಇವಾಗ ಫಸ್ಟ್ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಂಡು, ಹಿಂಗೆ ಬರಲ್ಲ ಅಂದ್ರೆ 1/4 ಇಂಚು ಫೋಲ್ಡ್ ಮಾಡ್ಕೊಬಿಟ್ಟು ಅದಕ್ಕೊಂದು ಸ್ಟಿಚ್ ಹಾಕೋಬಿಡಿ. ಹೀಗೆ ಉದ್ದಕ್ಕೆ ಈಗ 1/4 ಇಂಚ್ ಮಡಚಿ ಮತ್ತೆ ಇನ್ನೊಂದು 1/4 ಇಂಚ್ ಮಡಚಿದ್ನಲ್ಲ, ಬೇಕಾದ್ರೆ 1/4 ಇಂಚ್ ಮಡಚಿ ಸ್ಟಿಚ್ ಹಾಕೋಬಿಟ್ಟು ಮತ್ತೆ ಇನ್ನೊಂದ್ಸಲ ಈ ತರ ಮಡ್ಚ್ಕೋಬಹುದು. ಇಲ್ಲ ಬರುತ್ತೆ ಅಂದ್ರೆ ಈ ತರ ಒಂದ್ 1/4 ಇಂಚ್ ಮಡ್ಚ್ಕೊಂಡು ಮತ್ತೆ ಈ ತರ ಅದು ಸ್ಟಿಚ್ ಇದೆಯಲ್ಲ ಅಲ್ಲಿವರೆಗೂ ಆ ತರ ಫೋಲ್ಡ್ ಮಾಡ್ಕೊಳ್ಳೋದು. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನೇ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕು ಗೈಸ್. ಇದ್ರಲ್ಲೇ ಫಿನಿಶಿಂಗ್ ಕಂಡುಹಿಡಿಯೋದು. ನೀಟಾಗಿ ಇದು ಈ ತರ ನೀಟಾಗಿ ಫೋಲ್ಡ್ ಮಾಡಿ ಹಿಂಗೆ ಸ್ಟಿಚ್ ಹಾಕ್ಬೇಕು. ಅಂದ್ರೆ ದಪ್ಪ ಸಣ್ಣ ಸ್ಟಿಚ್ ಆ ತರ ಹಾಕಕ್ ಹೋಗ್ಬಾರ್ದು. ಸಣ್ಣ ಸ್ಟಿಚ್ ಅಲ್ಲಿ ನೀಟಾಗಿ ಒಂದೇ ಲೈನು ಕರೆಕ್ಟ್ ಆಗಿ ಬರ್ಬೇಕು. ಇದ್ರಲ್ಲೇ ಫಿನಿಶಿಂಗ್ ನೋಡ್ತಾರೆ. ಸ್ಟಿಚ್ಚು ಸೊಟಪಟ ಬರಬಾರ್ದು, ಸ್ಟ್ರೈಟ್ ಲೈನ್ ಬರ್ಬೇಕು. ಮತ್ತೆ ಈ ತರ ಆದ್ಮೇಲೆ ಮತ್ತೆ ಅದು ಒಂದು ಪಾಯಿಂಟ್ ಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಸೆಂಟ್ರಲ್ಲಿ. ಹಿಂಗೆ ಒಂದೇ ಒಂದು ಪಾಯಿಂಟ್, ಆ ಫುಟ್ ಇದೆಯಲ್ಲ, ಫುಟ್ ಗ್ಯಾಪ್ ಸಾಕು ಅಷ್ಟೇನೆ. ಹಿಂಗೊಂದು ಸ್ಟಿಚ್ ಹಾಕಿದ್ರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನೋಡಿ ಹೀಗೆ ಈ ತರ ಇಟ್ಟು ನೋಡ್ಬೇಕು ಎಲ್ಲ ಒಂದೇ ಲೆವೆಲ್ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಒಂದ್ಸಲ. ಅದಾದ್ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಹೇಳಿದ್ನ ಕಟಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ಹೇಳಿದ್ನಲ್ಲ ನಾನು, ಒಂದ್ ಶೋಲ್ಡರ್ ಅಲ್ಲಿ 11 ಇಂಚ್ ಆದ್ಮೇಲೆ 1/2 ಇಂಚ್ ಎಕ್ಸ್ಟ್ರಾ ಮತ್ತೆ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಅಂತ ಈ ತರ ನಾವು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನ್ ಇಟ್ಕೊಳ್ಳಂಗಿಲ್ಲ, ಕರೆಕ್ಟ್ ಆಗಿ ಇಟ್ಕೊಂಡು ಫಸ್ಟ್ ಒಂದು ಈ ತರ ಸ್ಟಿಚ್ ಹಾಕೋಬಿಡ್ಬೇಕು 1/4 ಇಂಚ್ಗೆ. ಯಾಕಂದ್ರೆ ಈಗ ಓವರ್ಲಾಕ್ ಮೇಲ್ಗಡೆ ಎಲ್ಲ ಓವರ್ಲಾಕ್ ಮಿಷಿನ್ ಇಲ್ಲ ಅಂತ ಅಂದ್ರೆ ಮನೇಲೆ ಸ್ಟಿಚ್ ಮಾಡೋರ್ಗೆ ಯೂಸ್ ಆಗುತ್ತೆ. ಈ ತರ ಒಂದು ಸ್ಟಿಚ್ ಹಾಕೊಂಡು
ಈಗ ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡಿ ನಾನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಟ್ಟಿಲ್ಲ. ಈಗ ನೇರ ನೇರನೇ ಇಟ್ಟಿದ್ದೀನಿ ನಾನು. ಅದನ್ನ ಮತ್ತೆ ಇದನ್ನ ತೆಗ್ದಿ ಪಲ್ಟಾಯಿಸ್ಬೇಕು. ನೋಡಿ ಇವಾಗ ಇದನ್ನ ಇವಾಗ ಆಪೋಸಿಟ್ ಡೈರೆಕ್ಷನ್ ಆಯ್ತು. ಅದನ್ನ ಮತ್ತೆ ಈ ತರ ಒಂದ್ಸಲ ಪಲ್ಟಾಯಿಸ್ಬಿಟ್ಟು ಅವಾಗ ಸ್ಟಿಚ್ ಹಾಕಿದ್ರೆ ಅದು ಲಾಕ್ ಆಗುತ್ತೆ. ಮೇಲ್ಗಡೆ ಹೆಂಗ್ ಈಚ್ಕೊಂಡ್ ಬಂದ್ಬಿಡುತ್ತಲ್ಲ ಅದೇ ಈಚ್ಕೊಂಡದ್ದೇ ಮಕ್ಳು ರಫ್ ಯೂಸ್ ಆಟ ಆಡ್ಬೇಕಾದ್ರೆ ಅದು ಈಚ್ಕೊಬಿಟ್ರೆ ಮತ್ತೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಈ ತರ ಲಾಕ್ ಮಾಡ್ಕೊಳ್ಳೋದಿಕ್ಕೆ ಬಿಟ್ಟಿದ್ದು. ಮತ್ತೆ ಗೈಸ್ ಇದು ನಾನು ಲೇಸ್ ಹಾಕಿದ್ನಲ್ಲ ಅದು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಈ ಕಡೆ. ಇನ್ನೊಂದು ಪಾಯಿಂಟ್ ಬಿಟ್ಟು ಅದು ಲೇಸು ಹಿಂಗ್ ಮೇಲ್ಗಡೆ ಎತ್ಕೊಂಡಂಗ್ ಆಗುತ್ತೆ ತೋರ್ಸಿದ್ನಲ್ಲ ಒಳಗಡೆಯಿಂದ. ಅದ್ ಎತ್ಕೋಬಾರ್ದು ಅಂದ್ಬಿಟ್ಟು ಮತ್ತೆ ಅದ್ನ ಮರ್ತ್ಬಿಟ್ಟಿದ್ದೆ ನಾನು. ಅಲ್ಗೊಂದ್ ಸ್ಟಿಚ್ ಹಾಕೋಬಿಡ್ಬೇಕು. ಇವಾಗ ಬಾಡಿ ಫಿಟ್ಟಿಂಗು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದೇ ಇದು ನ್ಯಾಚ್ ಹೊಡೆದಿದ್ವಲ್ಲ ನಾವು ನ್ಯಾಚ್ ಹೊಡೆದಿರಾಗೆ ಸ್ಟಿಚ್ ಬರುತ್ತೆ. ಬಟ್ ಒಂದ್ಸಲ ಚೆಕ್ ಮಾಡ್ಕೊಬಿಡೋಣ ಎಷ್ಟಿದೆ ಅದು ಚೆಸ್ಟ್ ಎಷ್ಟು ಮತ್ತೆ ಇದು ಎಷ್ಟು ಬರುತ್ತೆ ಅದನ್ನ ಒಂದ್ಸಲ ನೋಡ್ಕೊಬಿಡಿ. ಅದನ್ನ ನ್ಯಾಚ್ ಹೊಡೆದಿದೀವಲ್ಲ ಅಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ಬರುತ್ತೆ. ಹಿಂಗ ಹಾಕೊಂಡು ಸೇಮ್ ಸ್ವಲ್ಪ ಅಂದ್ರೆ ಹೊಟ್ಟೆ ಹತ್ರ ಸ್ವಲ್ಪ ಶೇಪ್ ತೆಗಿಯೋಣ. ಈ ಕಡೆ ಸೊಂಟದ ಹತ್ರ ಸ್ವಲ್ಪ ಶೇಪ್ ಕೊಡ್ಕೋಬೇಕಷ್ಟೇನೆ, ಸ್ವಲ್ಪ ಬೆಂಡಾಗಿ. ಮತ್ತೆ ಇದು 2 ಇಂಚು ಗ್ಯಾಪ್ ಬಿಟ್ಕೋಬೇಕು. ಯಾಕಂದ್ರೆ ಇಲ್ಲಿ ಸೈಡ್ ಅಲ್ಲಿ ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ತೀವಲ್ಲ ನೋಡಿ ಸ್ಟಿಚ್ ಮಾಡ್ಬೇಕಾದ್ರೆ ಅದಕ್ಕೆ 2 ಇಂಚು ಈ ತರ ಗ್ಯಾಪ್ ಬಿಟ್ಕೋಬೇಕು. ಬಾಡಿ ಫಿಟ್ಟಿಂಗ್ ಮಾಡೋದಿಕ್ಕೆ ಮುಂಚೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಬಿಡ್ಬೇಕು. ಸ್ಲೀವ್ ಫಸ್ಟ್ ಅಟ್ಯಾಚ್ ಮಾಡ್ಕೊಬಿಡ್ಬೇಕು. ಅದಕ್ಕೆ ಇಲ್ಲಿ ನಾನು ಬಿಟ್ಟಿದ್ನೆಲ್ಲ 1 ಇಂಚು ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಬಿಡ್ಬೇಕು ರೈಟ್ ಸೈಡು ಮತ್ತೆ ರೈಟ್ ಸೈಡು ಮತ್ತೆ ಲೆಫ್ಟ್ ಸೈಡು ಮಾರ್ಕ್ ಮಾಡ್ಕೊಬಿಟ್ಟು ಈ ತರ ಡಬಲ್ ಫೋಲ್ಡ್ ಹಿಂಗ ಫಸ್ಟ್ ಒಂದು ಫೋಲ್ಡ್ ಮತ್ತೆ ಇನ್ನೊಂದು ಫೋಲ್ಡ್ ಹೀಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಬಿಡ್ಬೇಕು ಒಂದು.
ಅದಾದ್ಮೇಲೆ ರೈಟ್ ಯಾವುದು ಲೆಫ್ಟ್ ಯಾವುದು ಅಂದ್ಬಿಟ್ಟು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದು. ಈಗ ತಗೊಂಡು ಈ ತರ ಅದನ್ನು ರೈಟ್ ಸೈಡ್ಗೆ ಇಟ್ಕೊಂಡು ಇದು ಸೆಂಟ್ರಿಂದ ಫಸ್ಟ್ ನೋಡ್ಕೋಬೇಕು. ಸೆಂಟ್ರು ಅಲ್ಲಿ ನಾಚ್ ಹೊಡೆದಿರ್ತೀವಲ್ಲ ಅಲ್ಲಿಂದ ಹಿಡ್ದು ಇದು ಸೆಂಟ್ರಲ್ಲಿ ನಾವು ಅಟ್ಯಾಚ್ ಮಾಡಿರ್ತೀವಲ್ಲ ಶೋಲ್ಡ್ರು ಈ ತರ ನೋಡ್ಕೋಬೇಕು ಫಸ್ಟೇನೆ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿ ಬರುತ್ತೆ. ಕಟಿಂಗ್ ಕರೆಕ್ಟ್ ಆಗಿದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಕಟಿಂಗು ಮತ್ತೆ ಶೇಪ್ ಎಲ್ಲ ನೀಟಾಗಿ ತೆಗ್ದಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಮತ್ತೆ ಅದೇ ಸೆಂಟ್ರಿಂದ ಒಂದು ಸ್ಟಿಚ್ ಹಾಕೋಬೇಕು. ಹೀಗೆ ಈ ಕಡೆ ಸೈಡ್ ಇಂದಾನು ಸ್ಟಿಚ್ ಹಾಕೋಬೇಕು ಮತ್ತೆ ಆ ಕಡೆ ಸೈಡ್ಗೂ ಸೆಂಟ್ರಿಂದನೇ ಮತ್ತೆ ಹೋಗ್ಬೇಕು. ಆ ಕಡೆ ತಿರ್ಗಿಸಿ ಈ ತರ ಡಬಲ್ ಸ್ಟಿಚ್ ಹಾಕೊಂಡು ಬರ್ಬೇಕು ಎರಡು ಸೈಡು ಸ್ಲೀವ್ಗುನು. ಅದಾಯ್ತಲ್ವಾ, ಇವಾಗ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಲೀವ್ 4 ಇಂಚ್ ಮಾರ್ಕ್ ಮಾಡ್ಕೊಂಡು ಮತ್ತೆ ಇನ್ನೆಲ್ಲ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಮ್ಯಾಚ್ ಹೊಡೆದಿದ್ದೀನಲ್ಲ ಅಲ್ಲಿ ಈಸಿಯಾಗಿ ಸ್ಟ್ರೈಟ್ ಸ್ಟಿಚ್ ಹಾಕೋಬೇಕು. ಒಂದು 3.
ಎರಡು ಸೈಡು ಹಾಗೆ ಮೂರ್ ಮೂರ್ ಸ್ಟಿಚ್ ಹಾಕೋಬೇಕು. ಅದಾದ್ಮೇಲೆ ಇದ್ ಹೇಳಿದ್ನಲ್ಲ 2 ಇಂಚ್ ಗ್ಯಾಪ್ ಇಟ್ಕೋಬೇಕು ಅಂದ್ಬಿಟ್ಟು ಈ ತರ ತುದಿಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಇದು ಎಕ್ಸ್ಟ್ರಾ ಆಗ್ಬಿಟ್ರೆ ಜಾಸ್ತಿ ದಪ್ಪ ಮಂದ ತರ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಗ್ದ್ಬಿಡೋಣ ಇದು ಒಳಗಡೆ ಸೈಡ್ ಇಂದ. ಅದ್ ತೆಗ್ದ್ಬಿಟ್ಟು ನೆಕ್ಸ್ಟ್ ಆ ತರ ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ಕೊಬಿಡ್ಬೇಕು. ಅದೆಲ್ಲ ಆದ್ಮೇಲೆ ಇಲ್ಲಿ ಸೈಡ್ ಅಲ್ಲಿ ಓವರ್ಲಾಕ್ ಮಿಷಿನ್ ಇದ್ರೆ ಓವರ್ಲಾಕ್ ಮಾಡ್ಬಿಡ್ಬೋದು. ಮನೇಲೆ ಸ್ಟಿಚ್ ಮಾಡೋರು ಓವರ್ಲಾಕ್ ಮಿಷಿನ್ ಇಲ್ಲ ಅನ್ನೋರ್ಗೆ ಈ ತರ ನೀಟಾಗಿ ಅದು ಸ್ಟ್ರೈಟ್ ಆಗಿ ವೇಸ್ಟೇಜ್ ಥ್ರೆಡ್ ಎಲ್ಲ ಕಟ್ ಮಾಡ್ಬಿಟ್ಟು ಈ ತರ ಒಳಗಡೆಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಅಲ್ಗೊಂದು ಸ್ಟಿಚ್ ಹಾಕೋಬಿಡ್ಬೇಕು. ಆ ತರ ಸ್ಟಿಚ್ ಹಾಕೊಂಡ್ರೆ ಅದು ಲಾಕ್ ಆದಂಗ್ ಆಗುತ್ತೆ. ನೋಡಿದ್ರಲ್ವಾ ಗೈಸ್, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಸ್ಟಿಚ್ ಮಾಡಿ ಹಾಕಿ. ಹಾಗಾಗಿ ಕಲಿತಾ ಬಂದ್ರೆ ನಿಮ್ಗೂ ಬರುತ್ತೆ ಲಂಗ ಬ್ಲೌಸ್. ಮತ್ತೆ ಯಾರಾದ್ರೂ ಕಲಿಯೋರಿದ್ರೆ ನಿಮ್ಮ ಪರಿಚಯದಲ್ಲಿ ಕಲಿಯೋರಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಲಿಯೋದಿಕ್ಕೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.